ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಸಮ್ಮೇಳನ ರಥಯಾತ್ರೆಗೆ ಶಾಸಕ ಜಿಎಸ್ ಪಾಟೀಲ್ ಚಾಲನೆ. ಜಕ್ಲಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಹೊಸ ಶಾಖೆಗೆ ಸಹಕಾರ ಅಗತ್ಯ. ಲಕ್ಷ್ಮೀ ಅರ್ಮನ್ ಬ್ಯಾಂಕಿಗೆ ಚೆನ್ನೈ ಅಧ್ಯಕ್ಷ, ಬಂಡಿ ಉಪಾಧ್ಯಕ್ಷ. ವಾರ್ತೆಗಳ ವಿವರ. ಗಜೇಂದ್ರ ನಗರದಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ನಡೆಯಿತು. ನಂತರ ಕನ್ನಡ ರಥಯಾತ್ರೆಗೆ ಶಾಸಕ ಜಿಎಸ್ ಪಾಟೀಲ್ ಚಾಲನೆ ನೀಡಿದರು. ಅದೇ ರೀತಿ ಇನ್ನೋರ್ವ ಹಿರಿಯ ಗಜೇಂದ್ರಗಢದಲ್ಲಿ ಗದಗ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಸರಸ್ವತಿಯ ತೀರನ್ನು ಎಳಿತಕ್ಕಂಥ ಈ ಮಹತ್ವದ ಪೂರ್ವಭಾವಿ ಸಭೆಯ ಈ ಸಮಾರಂಭದ ಅಧ್ಯಕ್ಷರು ಈ ಗ್ರಾಮಕ್ಕೆಲ್ಲ ತೆರಳಿ ನಮ್ಮ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯ ಬಹುಶಃ ನಮ್ಮ ಗದಗ ಜಿಲ್ಲೆಯಲ್ಲೇ ಆಗಲಿ, ನಮ್ಮ ರಾಜ್ಯದಲ್ಲೇ ಆಗಲಿ ಎಲ್ಲಿ ನಡೆದಿಲ್ಲ. ಇದಕ್ಕೊಂದು ಶಕ್ತಿ ಏನಪ್ಪ ಅಂದ್ರೆ ಭುವನೇಶ್ವರಿ ನಮ್ಮ ಪರಿಸರದಲ್ಲಿ ನೆಲೆಸಿದಾಳು. ಆದರೆ ಹಿಂದಿನ ಪ್ರೇರಕ ಶಕ್ತಿ ಹೇಗಾಯ್ತು ಅಂತಂದ್ರೆ ಇದೆಲ್ಲ ಆಗಿದ್ದು ಬಹುಶಃ ಒಂದು ಇಲ್ಲಿ ಅದರ ಒಂದು ಅರ್ಧ ತಾಸಿನೊಳಗೆ ಆಗಿರ್ತಕ್ಕಂಥ ತೀರ್ಮಾನ ಇದೆ. ಸನ್ಮಾನ್ಯ ಸಿದ್ದಣ್ಣ ಬಂಡಿ ಸರ್ ಮನೆಗೆ ನಾವು ಇದು ಮುಗಿದು ಬಂದಾಗ ಅಲ್ಲೊಂದು ರಥವನ್ನು ನೋಡಿದ್ವಿ. ನಾವು ತಕ್ಷಣ ಆಗ ಒಂದು 5 ನಿಮಿಷದೊಳಗೆ ಒಂದು ನಿರ್ಧಾರ ಮಾಡಿದ್ವಿ, ಇದನ್ನು ಯಾಕೆ ನಾವು ಈ ಥರ ಒಂದು ತಾಲೂಕಿನಾದ್ಯಂತ ಇದರ ಸಂಚಾರ ಮಾಡ್ಬೋದು ಅಂತೇಳಿ. ತಕ್ಷಣ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಸ್ಪಂದಿಸಿದರು. ಯಾಕಂದ್ರೆ ಸಣ್ಣ ಕೆಲಸ ಅಲ್ಲಿ ಇದು, ಒಂದು ವಾರಗಟ್ಟಲೆ ಆ ರಥವನ್ನೆಲ್ಲ ಗ್ರಾಮ ಭಾಗದಲ್ಲಿ ತೆಗೆದುಕೊಂಡು ಹೋಗೋದು, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಸಣ್ಣದಲ್ಲಿದು. ಹೀಗೆ ಈ ಸಮ್ಮೇಳನ ಇದಕ್ಕೊಂದು ಪ್ರಥಮ ಆತು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀವಿ. ಎರಡನೇ ಪ್ರಥಮ ಏನಂದ್ರೆ ಜಿಲ್ಲಾ ಸಮ್ಮೇಳನಗಳು 2 ದಿವಸ ಮಾತ್ರ ನಡೀತಾವೆ. ಆದರೆ ಇದನ್ನು ಒಂದು 3 ದಿವಸದ ಮಟ್ಟಿಗೆ ನಾವು ಹಿಂದಿನೇ ಮಾಡಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿದ್ವಿ. ಅಂದ್ರೆ ಜಕ್ಕಲಿಯಿಂದ ಈ ಒಂದು ಸಮ್ಮೇಳನದ ಯಾತ್ರೆ ಪ್ರಾರಂಭ ಆಗಿ ಕೊನೆಗೆ ಅದು ಇಲ್ಲಿ ಸಮ್ಮೇಳನದ ಸ್ವರೂಪವನ್ನು ಪಡ್ಕೊಂಡು ಸಾಹಿತ್ಯಿಕ ಸಾಂಸ್ಕೃತಿಕ ಚರ್ಚೆಗಳ ಮೂಲಕ, ನಿರ್ಣಯಗಳ ಮೂಲಕ ಇದು ಸಂಪನ್ನಗೊಳ್ಬೇಕು ಅನ್ನೋ ಹಿನ್ನೆಲೆ ಒಳಗೆ ನಾವು ವಿಚಾರ ಮಾಡಿದಾಗ ಇದು 3 ದಿನದ ಒಂದು ಸಮ್ಮೇಳನ ಆಗಿ ಕೂಡ ಇದು ಮಾರ್ಪಟ್ಟಿರೋದು ಗದಗ ಜಿಲ್ಲೆಯ ಮಟ್ಟಿಗೆ ಇದೊಂದು ಪ್ರಥಮ ಅಂತೇಳಿ ಹೇಳ್ಬೋದು. ಹೀಗೆ ಈ ಸಮ್ಮೇಳನ ಸ್ವಲ್ಪ ತಡ ಆದರೂ ಕೂಡ ಅನೇಕ ಪ್ರಥಮಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು, ಸಮಾಧಾನವನ್ನು ತಂದಿದೆ ಅಂತಕ್ಕಂಥದ್ದನ್ನು ಕೂಡ ಪ್ರಾರಂಭದಲ್ಲಿ ನಾನು ಹೇಳ್ತಾ, ಇದಕ್ಕೆ ಮುಖ್ಯ ರೂವಾರಿಗಳಂದ್ರೆ ಸನ್ಮಾನ್ಯ ಶಾಸಕರು. ಹಾಗೆಯೇ ನಾವು ಯಾರನ್ನೆಲ್ಲ ಭೇಟಿಯಾಗಿದ್ದೀವಿ ಎಲ್ಲರೂ ಕೂಡ ನಮಗೆ ಸಹಾಯ ಸಹಕಾರವನ್ನು ನೀಡಿ ಈ ಕನ್ನಡದ ಜಾತ್ರೆ, ಕನ್ನಡದ ಯಾತ್ರೆ ಇದು ನಡಿಬೇಕು ಅಂತಕ್ಕಂಥ ಆಶಯವನ್ನು ಎಲ್ಲರೂ ಹೊಂದಿರೋದು. ಈ ವಿಷಯವಾಗಿ ಅನೇಕ ಬಾರಿ ನಾನು ಮಾತಾಡಿದ್ದೀನಿ. ಮತ್ತೆ ಆ ಮಾತುಗಳನ್ನ ಹೇಳಿದರೆ ಅದು ಪುನರಾವರ್ತನೆ ಆಗ್ತೈತಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ, ಈ ಸಮ್ಮೇಳನ ಈಗಾಗಲೇ ಸುಮಾರು ಏನು ತಯಾರಿ ಪೂರ್ವ ಸಿದ್ಧತೆ ಮಾಡಬೇಕು, ಅದು ಪರಿಷತ್ತಿನ ವತಿಯಿಂದ ಅದು ಗೋಷ್ಠಿಗಳ ಸ್ವರೂಪ ಏನಿರಬೇಕು, ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಿಷ್ಟು ಸುಮಾರು 80ರಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಈಗ ಅದು ಅಂತಿಮವಾದ ಸ್ವರೂಪವನ್ನು ಇವತ್ತು ಅಥವಾ ನಾಳೆದ್ರೊಳಗೆ ಅದು ಆಗ್ತತಿ. ಆದ್ರೆ ಬಹಳ ಮುಖ್ಯವಾಗಿ ನಾವು ಈ ಸಮ್ಮೇಳನದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ವಾತಾವರಣದ ಭಾಗವಾಗಿಯೇ ಇವತ್ತು ರಥಯಾತ್ರೆ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಈ ಊರಿನ ಅಲಂಕಾರ ಆಗಬೇಕು. ಯಾರು ಗಜೇಂದ್ರನ ಭಾಗಕ್ಕೆ ಪ್ರವೇಶವನ್ನು ಪಡೀತಾರ ಅವ್ರಿಗೆ ಅನ್ನಿಸ್ಬೇಕು ಇಲ್ಲಿ ಏನೋ ಐತಿಪ್ಪ ಅಂತೇಳಿ. ಯಾಕಂದ್ರೆ ನೂರಾರು ಸಾವಿರಾರು ಜನ, ಲಕ್ಷಾಂತರ ಜನ ಈ ಒಂದು ವಾರದ ಅವಧಿ ಒಳಗೆ ಈ ಮಾರ್ಗವಾಗಿ ಹೋಗ್ತಾರೆ. ಅವರಿಗೆಲ್ಲ ಇದು ಅನ್ನಿಸ್ಬೇಕು ಇಲ್ಲಿ ಏನೋ ಐತಿ ಅಂತೇಳಿ. ಆದ್ರಿಂದ ಆ ಥರದ ಒಂದು ತಯಾರಿಯನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಅದನ್ನ ಮಾಡಬೇಕಾಗಿರೋದು ಬಹಳ ಮುಖ್ಯ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಅದರ ಜೊತೆಗೆ ಆ ಸ್ಥಳ ಇರ್ಬೋದು, ವೇದಿಕೆ ನಿರ್ಮಾಣ ಇರ್ಬೋದು, ಈ ಥರದ ಸಿದ್ಧತೆಗಳು ಪ್ರಾರಂಭ ಅದು ಆತಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತೈತಿ. ಸನ್ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ತಾವು ವೇದಿಕೆಯ ಒಂದು ಇದನ್ನ 19ನೇ ತಾರೀಕಿಗಿನ ಅದನ್ನ ನಿರ್ಮಾಣ ಮಾಡಿಕೊಟ್ರೆ 19ನೇ ತಾರೀಕಿನ ಸಾಯಂಕಾಲ ಕೂಡ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಬೇಕು. ಅದು ಮಕ್ಕಳಿಂದ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ಅಂದ್ರೆ ಊರಿನ ಎಲ್ಲ ತಾಯಂದಿರು ಬರ್ತಾರೆ, ಅದು ಒಂದು ವಾತಾವರಣ ನಿರ್ಮಾಣದ ಭಾಗನ. ಆದ್ರಿಂದ 19ನೇ ತಾರೀಕಿಗೆ ಸಾಯಂಕಾಲದ ಒಳಗಾಗಿ ವೇದಿಕೆ ನಿರ್ಮಾಣ ಆತಪ್ಪ ಅಂದ್ರೆ ಅದಕ್ಕಾಗಿ ಮಕ್ಕಳ ಕಾರ್ಯಕ್ರಮಗಳ ಮೂಲಕ ಈ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನ ಅದು ಆಗ್ತತಿ ಅಂತಕ್ಕಂಥದ್ದನ್ನು ಹೇಳ್ತಾ,
19ನೇ ತಾರೀಕಿಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಗೆಯೇ 20, 21 ಈ ಥರ ಸಾಯಂಕಾಲ ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಸಂಪನ್ನಗೊಳ್ಳಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಕೂಡ ಶಾಸಕರಾದಿಯಾಗಿ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರು ಈಗಾಗಲೇ ಬೆಂಗಳೂರಿಗೆ ಹೋಗಿ 10 ಕಲಾ ತಂಡಗಳ ಒಂದು ಪ್ರಾಯೋಜನೆಯನ್ನು ಕೂಡ ತಂದಿದ್ದಾರೆ. ಅದಷ್ಟೇ ಸಾಲಂಗಿಲ್ಲ, ನಮ್ಮ ಸ್ಥಳೀಯ ಕಲಾವಿದರು ಕೂಡ ಒತ್ತಡ ಭಾಳ ಇದೆ. ಅವರು ನಿತ್ಯ ಫೋನ್ ಮಾಡ್ತಾರೆ. ಅದಕ್ಕೊಂದು ನಿರ್ಧಾರಕ್ಕೆ ಒಂದು 2 ದಿನದಲ್ಲಿ ನಾವು ಬಂದರೆ ಹೆಚ್ಚಿನ ಸ್ಥಳೀಯ ಒಂದು ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಕೊಡ್ಲಿಕ್ಕೆ ಅದು ಸಾಧ್ಯ ಆಗ್ತೈತಿ ಅಂತಕ್ಕಂಥ ಮಾತನ್ನ ಈ ಒಂದು ಪ್ರಾಸ್ತಾವಿಕವಾಗಿ ಹೇಳ್ತಾ, ಅದ್ರ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ಅದು ನಮ್ಮ ಗದಗ ಜಿಲ್ಲೆಯ ಕುರಿತಾಗಿರ್ಬೋದು, ನಮ್ಮ ಸಾಹಿತಿಗಳ ಕುರಿತಾಗಿರ್ಬೋದು, ಮತ್ತೆ ಸಮ್ಮೇಳನ ಅಧ್ಯಕ್ಷರ ಒಂದು ಬದುಕು ಬರಹದ ಕುರಿತಾಗಿರ್ಬೋದು, ಇವತ್ತಿನ ಪ್ರಚಲಿತ ಸಂಗತಿಗಳ ಬಗ್ಗೆ ಇರ್ಬೋದು, ಕವಿಗಳಿಗೆ ಒಂದು ಅವಕಾಶ ಕೊಡೋದಿರ್ಬೋದು, ಏನು ಬೇರೆ ಬೇರೆ ಕ್ಷೇತ್ರಗಳ ಒಳಗೆ ಸಾಧನೆಯನ್ನು ಮಾಡಿದಾರೆ ಅವ್ರನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸಗಳು ಕೂಡ ಇಲ್ಲಿ ನಡೀತಾವು. ಬಹಳ ಮುಖ್ಯವಾಗಿ ಸಾಹೇಬರು ಕೂಡ ನಾವು ನಿರ್ಣಯಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಕೂಡ ಕೃಷಿಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ನಮಗೆ ಗೊತ್ತಾಯ್ತು. ಯಾಕಂದ್ರೆ ನಮಗೆ ಈ ಭಾಗಕ್ಕೆ ಏನು ಸಂಪೂರ್ಣವಾಗಿ ನೀರು ಬರಬೇಕು, ಅದು ಮಲಪ್ರಭಾ ನದಿಯಿಂದ ಇರ್ಬೋದು, ತುಂಗಭದ್ರಾ ನದಿಯಿಂದ ಬರ್ತಕ್ಕಂಥದ್ದು ಇರ್ಬೋದು, ನವಿಲ್ ತೀರ್ಥದ ಒಂದು ನಿಧಿ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು. ಯಾಕಂದ್ರೆ ಕೃಷಿಕರ ಇಲ್ದೇನೆ ಸಾಹಿತ್ಯ ಸಮ್ಮೇಳನ, ಕೃಷ್ಣ ಒಂದು ಯೋಜನೆ ಇರ್ಬೋದು. ಯಾಕಂದ್ರೆ ರೈತರ ಇಲ್ದೇನೆ ಆಗಲ್ಲ. ಒಂದು ಸಾಹಿತ್ಯ ಅಂದ್ರೆ ಮೊದಲು ಊಟ ಇದ್ರನ ಎಲ್ಲ, ಊಟನೇ ಇಲ್ಲ ಅಂದ್ರೆ ಸಾಹಿತ್ಯನೇ ಇಲ್ಲ, ಸಂಗೀತನೇ ಇಲ್ಲ, ಕಲೆನೂ ಇಲ್ಲ, ಏನೂ ಇಲ್ಲ. ಆದ್ರಿಂದ ಯಾರು ನಮಗೆ ಊಟ ಹಾಕ್ತಾರ ಅಂಥವ್ರ ಬಗ್ಗೆನೂ ಕೂಡ ಬಹಳ ಮಹತ್ವದ ಚರ್ಚೆಗಳು ಕೂಡ ಇಲ್ಲಿ ಆಗ್ತಾವೆ. ನಾವು ಒಂದು ಈ ಭಾಗದ ಕೃಷಿ, ನೀರಾವರಿ, ಪರಿಸರದ ಬಗ್ಗೆನ ಒಂದು ವಿಷಯ ಇದೆ. ಈ ಭಾಗದೊಳಗೆ ವಾಣಿಜ್ಯ, ವ್ಯಾಪಾರ, ಕೈಗಾರಿಕೆಗಳ ಬಗ್ಗೆನ ಒಂದು ವಿಷಯ ಇದೆ. ಈ ಭಾಗದೊಳಗೆ ಪ್ರವಾಸೋದ್ಯಮವನ್ನು ಹೇಗೆ ಅಭಿವೃದ್ಧಿ ಪಡಿಸಬಹುದು. ಯಾಕಂದ್ರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೋಟೆ ಇದೆ, ಕಾಲೇಶ್ವರ ಇದೆ, ಜೋಡು ಕಳಸದ ಗುಡಿ ಎಲ್ಲಿನೂ ಇಲ್ಲ, ನಮ್ಮ ಸೂಡಿಯಲ್ಲಿ ಇದೆ. ಹೀಗೆ ಅನೇಕ ಇಲ್ಲಿ ಪ್ರವಾಸಿ ತಾಣಗಳದಾವು. ಇಲ್ಲಿ ಜನ ಬರಬೇಕು. ಜನರ ಒಂದು ಬರೋದು ಹೋಗೋದು ಇದ್ದಾಗ ಮಾತ್ರ ವ್ಯಾಪಾರ ವಹಿವಾಟು ಕೂಡ ಅದು ತಂತಾನೆ ಆಗ್ತದೆ. ಇದರಿಂದ ಇಲ್ಲಿ ಒಂದು ಆರ್ಥಿಕವಾಗಿರ್ತಕ್ಕಂಥ ಪ್ರಗತಿ ಆಗ್ತದೆ. ಆ ಹಿನ್ನೆಲೆ ಒಳಗೂ ಕೂಡ ಇಲ್ಲಿ ಚರ್ಚೆ ಆಗ್ಬೇಕು. ಇಲ್ಲಿ ಬರೇ ಕಥೆ ಕವಿತೆಗಳ ಚರ್ಚೆ ಅಷ್ಟೇ ಅಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ, ಇದು ಜನ ಸಮ್ಮೇಳನ. ಇದು ಜನರ ಸಮಸ್ಯೆಗಳಿಗೆ ಇದು ಒಂದು ವೇದಿಕೆಯಾಗಿ ಸ್ಪಂದಿಸ್ತಕ್ಕಂಥ ಸಮ್ಮೇಳನ. ಆ ಹಿನ್ನೆಲೆ ಒಳಗೆ ಅನೇಕ ಚರ್ಚೆಗಳು ಕೂಡ ಇಲ್ಲಿ ಆಗಬೇಕು. ನಿರ್ಣಯಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂತ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅದ್ರ ಮೇಲೆ ಒಂದು ಒತ್ತಡವನ್ನು ತರ್ತಕ್ಕಂಥ ಕಾರ್ಯವನ್ನು ಕೂಡ ನಾವೆಲ್ಲ ಸೇರಿ ಮಾಡಲಿಕ್ಕೆ ಈ ಸಮ್ಮೇಳನ ಒಂದು ವೇದಿಕೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ 21ನೇ ದಿವಸ 3 ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಸಾಂಸ್ಕೃತಿಕ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರಾಗಿ ಶ್ರೀಯುತ ಸಂಕಣ್ಣ ಅವರು, ಹಾಗೆ ಉಪಾಧ್ಯಕ್ಷರಾಗಿ ರಾಜಶೇಖರ್ ಹಿರೇಮಠ ಅವರು, ಹಾಗೆ ಕಾರ್ಯದರ್ಶಿಯಾಗಿ ರಂಗಪ್ಪ ಕಾಶಪ್ಪನವರು, ಉಳಿದ ಸದಸ್ಯರು ಕೂಡ ಇಲ್ಲಿ 15 ಜನ ಇದ್ದರು. ಹೆಚ್ಚುವರಿಯಾಗಿ ಇನ್ನೂ ಒಂದು 15 ಜನಗಳನ್ನು ನಾವು ನಿನ್ನೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರಿಗೂ ಕೂಡ ವಿಷಯನ ಮುಟ್ಟಿಸ್ತೀವಿ. ಎಲ್ಲ ಅಂದ್ರೆ ಗದಗ ಜಿಲ್ಲೆಯಲ್ಲಿ ನಡೀತಕ್ಕಂಥ ವಿಷಯದಿಂದ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನ ಇಬ್ಬಿಬ್ಬರು ಕಲಾವಿದರನ್ನು ಸೇರಿಸಿಕೊಂಡು ಈ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಸರ್. ಅದರ ಜೊತೆಗೆ ಈಗ 19ನೇ ತಾರೀಕಿಗೆ ವೇದಿಕೆ ನಿರ್ಮಾಣ ಮಾಡಿಕೊಟ್ರೆ 19ನೇ ದಿವಸ ಸ್ಥಳೀಯವಾಗಿ ಶಾಲಾ ಕಾಲೇಜುಗಳ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಅಲ್ಲಿ ಮೆರವಣಿಗೆ ಏನು ಬೇಕೋ ಆ ಸಿದ್ಧತೆಯನ್ನು ಅವ್ರು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ಈ ಹೊರಗಿಂದ ಬರ್ತಕ್ಕಂಥ ಕಲಾವಿದರು ಕೂಡ ಅದು 20ನೇ ತಾರೀಕಿಗೆ 19ರಂದು ಜಕ್ಲಿಂದ ಪ್ರಾರಂಭವಾಗಿ ನರೇಗಲ್ಲು ಮತ್ತು ನಿಡಗುಂದಿ, ಅಲ್ಲಿಂದ ಗಜೇಂದ್ರಗಡ ಈ 3000 ಮಠಕ್ಕೆ ಬಂದು ಅವತ್ತು ಮೈಸೂರು ಮಠಕ್ಕೆ ಬಂದು ಅವತ್ತು ಇಲ್ಲಿ ವಸತಿ. ಮರುದಿವಸ 20ನೇ ತಾರೀಕಿಗೆ ಈ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಕಾರ್ಯಕ್ರಮ. ಈ 19 ರಾತ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ಥಳೀಯ ವಿದ್ಯಾರ್ಥಿಗಳಿಂದ ಮಾಡಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡಿರೋದ್ರಿಂದ ಅವತ್ತು 19ನೇ ತಾರೀಕಿಗೆ ಭಾಗವಹಿಸ್ತಕ್ಕಂಥ ಯಾವುದೇ ಕಲಾವಿದರಿರಲಿ, ಸ್ಥಳೀಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅದು ಯಾವುದೇ ರೀತಿಯ ಸಂಭಾವನೆ ಇಲ್ಲ. ಅದು ಇದರ ಗಮನ ಇರಲಿ. ಇದು ಎಲ್ಲ ಗ್ರಾಮಗಳನ್ನು ತಿರುಗಿ 18ನೇ ತಾರೀಕಿಗೆ ಜಗ್ಲಿಗೆ ಹೋಗ್ತೈತಿ. ಅಲ್ಲಿಂದ ಏನೋ ಮತ್ತೊಂದು ರಥ, ಅದು ಭುವನೇಶ್ವರಿ ರಥ ಅಲ್ಲಿಂದ ಪ್ರಾರಂಭ ಆಗ್ತದೆ. ಸನ್ಮಾನ್ಯ ಶಾಸಕರು ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇರ್ತೈತಿ. ಅದಾಗಿಂದ ಕಲಾ ತಂಡಗಳ ಪ್ರದರ್ಶನ ಜೊತೆಗೆ ಅದು ಮೆರವಣಿಗೆ ಸಾಗ್ತೈತಿ. ಅಂದ್ರೆ ಸಾಗಿ ಎಲ್ಲಿಗೆ ಬರ್ತೈತಿ, ಈಗ ಅದು ನರೇಗಲ್ಗೆ ಬರ್ತೈತಿ. ನರೇಗಲ್ದೂ ಕೂಡ ಅಲ್ಲಿ ಇದು ಸಾಂಸ್ಕೃತಿಕ ಪ್ರದರ್ಶನ ಇರ್ತೈತಿ. ಅದಾದ ನಂತರ ನಿಡುಗುದಿಗೆ ಬರ್ತೈತಿ. ಅಂದ್ರೆ ಮೆರವಣಿಗೆಯ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳು ಇರಲೇಬೇಕು. ಇದ್ರನ್ನ ಅದಕ್ಕೆ ಮೆರಗಾಗದ. ಅದಕ್ಕೆ ಒಂದು ಕನಿಷ್ಠ ಒಂದು 2-3 ತಂಡಗಳಾದರೂ ಅದ್ರ ಜೊತೆಗೆ ಇರಬೇಕು. ಅದಕ್ಕೆ ಒಂದು ಯೋಜನೆ ಮಾಡಿ
ಆ ಊರೊಳಗೆ ನಡೆಯುವಂಥ ಪ್ರದರ್ಶನದೊಳಗೆ ಕಲಾ ತಂಡಗಳಿದ್ದು ಊರು ದಾಟಿದ ನಂತರ ವಾಹನದ ವ್ಯವಸ್ಥೆಯಿಂದ ಮುಂದಿನ ಹಳ್ಳಿಗೆ ಅವ್ರ ವಾಹನದೊಳಗೆ ಬರಬೇಕು. ಅವರಿಗೆ ನೀರಿನ ವ್ಯವಸ್ಥೆ, ಟಿಫಿನಿನ ವ್ಯವಸ್ಥೆ ಭಾಳ ಅಂದ್ರೆ ನೆರೆಗಲ್ ವತಿಯಿಂದ ನಾವು ಆ ಕಲಾ ತಂಡಗಳಿಗೆ ಮಾಡ್ತೀವಿ. ನಮ್ಮ ಮುಖ್ಯಾಧಿಕಾರಿಗಳು ಹುರುಪಿನಿರ್ದಾರ, ನಾವೆಲ್ಲರೂ ಕೂಡಿಕೊಂಡು ಮೀಟಿಂಗ್ ಮಾಡಿ ನಾವು ಮಾಡ್ತೀವಿ. ಆದರೆ ಕಲಾ ತಂಡಗಳನ್ನು ಜೋಡಣೆ ಮಾಡೋದು ನಿಮ್ಮ ಜವಾಬ್ದಾರಿ. ಒಟ್ಟು ಈಗ ಹೇಳ್ತೀವಿ ಸರ್, ಮೆರವಣಿಗೆ ಕಲಾ ತಂಡ ಅಂದ್ರೆ ಈಗ ಕಲಾ ತಂಡಗಳ ಒಟ್ಟು ಎಷ್ಟು ಅಂತ ಹೇಳ್ತೀವಿ ಸರ್. ಈಗ ಜಗ್ಗಲಿಗೆ, ನರಗುಂದ ಕ್ಷೇತ್ರದ ಶಾಸಕರು, ಸಹೋದರ ಸಮಾನರಾದ ಸನ್ಮಾನ್ಯ GS ಪಾಟೀಲ್ ಅವರೇ, ಚಂಬಣ್ಣವರೇ, ಈರಣ್ಣ ಶೆಟ್ಟರ್ ಅವರೇ, ಅಶೋಕ್ ಬಾವ್ಮಾರ್ ಅವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ವಿವೇಕಾನಂದ ಗೌಡ ಪಾಟೀಲ್ ಅವರೇ, ಹಾಗೂ ರೋಣ ಗಜೇಂದ್ರಗಡ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಬಸವಣ್ಣ ನವಲಗುಂದವರೇ, ಗುರುಸಾರ ವಕೀಲರೇ, ಹಾಗೂ ನೆರೆಗಲ್ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಕನ್ನಡದ ಮನಸ್ಸುಗಳೇ, ಹಾಗೂ ಶರಣಪ್ಪಣ್ಣ ಬೆಟಗೇರಿ ಅವರೇ, ಈ ಒಂದು ಸಭೆಗೆ ಆಗಮಿಸಿದ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ನಮ್ಮ GS ಪಾಟೀಲರು ಶಾಸಕರಾದ ತಕ್ಷಣವೇ ಈ ಒಂದು ಸಾಹಿತ್ಯ ಸಮ್ಮೇಳನದ ವಿಚಾರವಾಗಿ ಭಾಳಷ್ಟು ಸಭೆಗಳನ್ನು ಮಾಡಿದ್ದು ತಮಗೆಲ್ಲ ಗೊತ್ತು. ಅದು ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಮುಂದೂಡ್ತಾ ಬಂತು. ಲಾಸ್ಟ್ ಟೈಮ್ ನಾವು ಹೋದ ವರ್ಷ ಮಾಡೋಕ್ಕೆ ಆಲ್ರೆಡಿ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು. ಆವಾಗ ಲೋಕಸಭಾ ಎಲೆಕ್ಷನ್ ಬಂದ ಕಾರಣ ಮತ್ತೆ ಮುಂದೂಡಲ್ಪಟ್ಟು, ಅದರ ನಂತರ ಬಂದ ದಿನಮಾನಗಳಲ್ಲಿ ಮಾಡ್ಬೇಕಂತಂದರೆ ಈಗ ಹೋದ ಒಂದು 2-3 ತಿಂಗಳು ಹಿಂಗೆ ಮಾಡ್ಬೇಕಂತ ಅದು ಡಿಸೈಡ್ ಆಯಿತು. ಆವಾಗ ಹವಾಮಾನದ ಒಂದು ಸಮಸ್ಯೆ, ನಾವು ನೀವೆಲ್ಲ ಭಾಳಷ್ಟು ಮಳೆಯ ಸಮಸ್ಯೆನ ಅನುಭವಿಸಿದ್ವಿ. ಆ ಕಾರಣದಿಂದ ಮುಂದೂಡಲ್ಪಟ್ಟು ಈಗ ಜನವರಿ 19, 20, 21 ದಿವಸ ಈ ಒಂದು ನಮ್ಮ ಕೋಟೆನಾಡು ಗಜೇಂದ್ರಗಡದಲ್ಲಿ, ಅದು ನಮ್ಮ ರೋಡಿನಲ್ಲಿರುವಂಥ CBS ಸ್ಕೂಲ್ನಲ್ಲಿ ಸ್ಥಳವನ್ನು ನಿಗದಿ ಮಾಡಿದ್ದು. ಯಾಕೆಂದರೆ ಅಲ್ಲಿ ಬಂದಂಥ ಕಲಾವಿದರಿಗೆ ಅಲ್ಲಿ ಅವರ ವೇಷಭೂಷಣಗಳನ್ನು ಸರಿ ಮಾಡ್ಕೊಳ್ಳಲಿಕ್ಕೆ, ಅವರು ಏನಾದ್ರು ಒಂದು ರೆಸ್ಟ್ ಮಾಡಲಿಕ್ಕೆ ಅಲ್ಲಿ ರೂಮ್ಸ್ಗಳಿರ್ತವೆ. ಅದರಿಂದ ಅವರಿಗೆಲ್ಲ ರೀತಿಯ ಅನುಕೂಲ ಆಗುತ್ತಂತ ರೀತಿಯಲ್ಲಿ ಮಾನ್ಯ ಶಾಸಕರು ಹಾಗೂ ನಮ್ಮ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಿರಿಯರು ಅವರೆಲ್ಲರೂ ಕೂಡಿಗೆಲ್ಲ ಗೊತ್ತಾಯಿತು. ಅದೇ ರೀತಿಯಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನವೂ ಕೂಡ ಅದೇ ರೀತಿಯಾಗಿ ನಾವೆಲ್ಲರೂ ಆ ಪುರಾಣವನ್ನು ಹೆಂಗೆ ನಮ್ಮ ಮನೆಯ ಒಂದು ಕಾರ್ಯಕ್ರಮ ಅಂತಂದು ಒಂದು ಜವಾಬ್ದಾರಿಯಿಂದ ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಭಾಳ ವಿಜೃಂಭಣೆಯಿಂದ ಮಾಡೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಆವಾಗ ನಮ್ಮ ಜಿಲ್ಲಾಧ್ಯಕ್ಷರು ಈ ಒಂದು ಊರನ್ನು ಶೃಂಗಾರಗೊಳಿಸುವ ನಿಟ್ಟಿನಲ್ಲಿ ಕೆಲವಷ್ಟು ವಿಚಾರ ಹೇಳಿದರು. ಈ ನಮ್ಮ ಜೋಡ್ ರಸ್ತೆಯಲ್ಲಿರುವಂಥ ಲೈಟಿಂಗ್ ಕಂಬಗಳೇ ಈ 2 ಬಣ್ಣದ ಕಲರಿನ ಕನ್ನಡ ಧ್ವಜದ ಪ್ರಕಾರ ನಮ್ಮ ಅರಿವುಗಳನ್ನು ಅವಕ್ಕೆ ಕಟ್ಟಿ ಶೃಂಗಾರಗೊಳಿಸುವ ಮೂಲಕ ಮಾಡಿದರೆ ಅದು ಭಾಳ ಸುಂದರವಾಗಿ ಕಾಣುತ್ತೆ. ಹಾಗೂ ಭಾಳಷ್ಟು ನಮ್ಮ ಕನ್ನಡ ಅಭಿಮಾನಿಗಳು ಗಜೇಂದ್ರಗಡದಲ್ಲಿರ್ಬೋದು, ಸುತ್ತಲಿನ ಗ್ರಾಮದ ತಾಲೂಕಿನ ಬೇರೆ ಬೇರೆ ತಾಲೂಕಿನ ನಮ್ಮ ಸಾಹಿತ್ಯ ಆಸಕ್ತರು ತಮ್ಮ ಬ್ಯಾನರ್ಗಳನ್ನು ಅವನು ಕೂಡ ಹಾಕಿಸುವ ಮುಖಾಂತರ ಈ ಒಂದು ಸಭೆಗೆ ಶೋಭೆ ತರಿಸ್ಬೇಕಂತಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಮತ್ತು ಊಟದ ವಿಚಾರವು ಭಾಳ ಒಂದು ಜವಾಬ್ದಾರಿ ಕೆಲಸ. ಯಾಕಂದ್ರೆ ಸಂಜೆ ಮುಂದೆಲ್ಲ ನಮ್ಮ ಮಾನ್ಯ ಶಾಸಕರು ಇದಕ್ಕೆ ತಾನೇ ಮಾತಾಡಿದಾಗ ಹೇಳಿದರು, ಸುಮಾರು 6ರಿಂದ 10 ಸ್ಕೂಲ್ ವ್ಯಾನ್ಗಳನ್ನು ನಾವು ತಮಗೆಲ್ಲ ಗೊತ್ತಿದ್ದಂಗೆ ಬಸವ ಪುರಾಣದಾಗ ನಾವು ಬೇರೆ ಬೇರೆ
ಸ್ಥಳಗಳಲ್ಲಿ ಬಸ್ಸನ್ನು ನಿಂದಿರಿಸಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರನ್ನ ಕರ್ಕೊಂಬರೋ ವ್ಯವಸ್ಥೆನ ನಾವೆಲ್ಲರೂ ಕೂಡಿ ಮಾಡಿದ್ದು ತಮಗೆಲ್ಲ ಗೊತ್ತಿದ್ದ ವಿಚಾರ. ಅದೇ ರೀತಿಯಾಗಿ ಈ ಸಮ್ಮೇಳನಕ್ಕೂ ಕೂಡ ಸುಮಾರು 5 ರಿಂದ 10 ಬಸ್ಸುಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ನಿಯೋಜನೆ ಮಾಡಿ ಆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮನ್ನು ಕರೆದುಕೊಂಬರುವುದು. ಆ ಕಾರ್ಯಕ್ರಮ ಮುಗಿದ ನಂತರ ಅವರನ್ನು ಮರಳಿ ತಮ್ಮ ಜಾಗಕ್ಕೆ ಬಿಡುವ ವ್ಯವಸ್ಥೆಯನ್ನು ಕೂಡ ಮಾಡೋಣಂತಂದು ಮಾನ್ಯ ಶಾಸಕರು ಹೇಳ್ಯಾರ. ಆ ನಿಟ್ಟಿನಲ್ಲಿ ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳೋಣ. ಇದೀಗ ನಾನು ಹೇಳಿದಂಗೆ ಪ್ರಸಾದ ವ್ಯವಸ್ಥೆಯು ಬಹಳ ಮುಖ್ಯ. ಅದನ್ನು ಸಫಿಷಿಯೆಂಟ್ ಕೌಂಟ್ರ್ಗಳನ್ನು ಮಾಡುವುದಿರ್ಬೋದು, ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಇರ್ಬೋದು. ಇನ್ನು ಅದನ್ನು ಬಡಿಸುವ ವ್ಯವಸ್ಥೆಯನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು, ಇದೀಗ ನಮ್ಮ ಶಶಿಧರ್ ಹೂಗಾರ್ ಅವರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹೇಳಿದರು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಜವಾಬ್ದಾರಿಯಿಂದ ಮಾಡಿದ್ರೆ ಇದು ಯಶಸ್ವಿ ಆಗುತ್ತೆ. ನಿಮ್ಮೆಲ್ಲರಿಗೆ ಜೊತೆಗೆ ಶಾಸಕರಿಗೆ, ನಮ್ಮ ಕನ್ನಡದ ಅಭಿಮಾನಿಗಳಿಗೆ ಭಾಳ ಖುಷಿಯಾಗುತ್ತಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲರೂ ಒಗ್ಗೂಡಿಕೊಂಡು ಇದು ನಮ್ಮ ಮನೆಯ ಕೆಲಸ, ನಮ್ಮ ಮನೆಯ ಒಂದು ಹಬ್ಬ ಅಂತಂದು ಮಾಡೋಣ ಅಂತಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಾ ನನ್ನ ಸಮ್ಮೇಳನ ಇವತ್ತು ಪೂರ್ವವಾಗಿ ಏನು ವಿವಿಧ ಸಮಿತಿಗಳನ್ನು ರಚನೆ ಮಾಡಿದ್ರು, ಅವರೆಲ್ಲರ ಕಾರ್ಯವೈಖರಿ ಏನು, ಏನೇನು ಮಾಡಬೇಕು ಅನ್ನೋ ವಿಚಾರಗಳನ್ನು ಮತ್ತು ಅವರವ್ರಿಗೆ ತಮ್ಮ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಸಭೆಯಲ್ಲಿ ಚರ್ಚೆ ಮಾಡಿ ಅವರ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದೆ. ಮೊದಲನೇದಾಗಿ ನೀವೆಲ್ಲ ಬಂದು ತಮ್ಮೆಲ್ಲರ ಅಮೋಘ ಸಲಹೆಗಳನ್ನು ಕೊಟ್ಟು ಯಾವ ರೀತಿ ಈ ಸಮ್ಮೇಳನ ಯಶಸ್ವಿ ಆಗಬೇಕು ಅನ್ನೋ ವಿಚಾರದಲ್ಲಿ ಭಾಳ ಒಳ್ಳೆಯ ಸಲಹೆಗಳನ್ನು ನೀವೆಲ್ಲ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮಗೆ ಈ ಸಮ್ಮೇಳನ ಪ್ರಾರಂಭ ಮಾಡಲಿಕ್ಕೆ ಭಾಳ ಕಡಿಮೆ ಸಮಯ. ಅದಕ್ಕೆ ನಾವೆಲ್ಲ ಈಗೇನು ನೀವೆಲ್ಲ ಸಮಿತಿಗಳನ್ನದಾವು. ಈಗ ಮೊದಲು ನಮ್ಮ ಪ್ರಾರಂಭದಲ್ಲಿ ಮೆರವಣಿಗೆ ಸಮಿತಿಗಳು ಅವರೆಲ್ಲ ನೀವು ಸರಣಿ ಸಭೆಗಳನ್ನು ಮಾಡಬೇಕು. ಯಾರ್ಯಾರು ಕರೆಸ್ಬೇಕಂತೀರೋ ಅವ್ರ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಗದಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆಮೇಲೆ ದಾಸೋಹದವರು ಈಗಾಗಲೇ ಅದ್ರಾಗ ಸುಮಾರು 10-15 ಸಂಘಗಳನ್ನು ಆ ಸಮಿತಿಯಲ್ಲಿ ಅಳವಡಿಸಿದ್ದೇನೆ. ದಯಮಾಡಿ ಅವ್ರನ್ನೆಲ್ಲ ಮುಖವರ್ಜಿ ವಹಿಸಿ ಅವ್ರನ್ನೆಲ್ಲರೂ ಕೂಡಿಸುವಂಥ ಒಂದು ವ್ಯವಸ್ಥೆ ಮಾಡಿ. ಭಾಳ ವ್ಯವಸ್ಥಿತ ರೀತಿಯಲ್ಲಿ ದಾಸೋಹ ನಡಿಬೇಕಾಗುತ್ತೆ. ಈಗಾಗಲೇ ನೀವೆಲ್ಲ ನಿರ್ಧಾರ ಮಾಡಿದಂಗೆ ಈಗ ಮೆನು ಏನಾಗಿದೆ, ಇನ್ನೂ ಅರ್ಗಳೆ ಐತಿ. ಮುಂದೆ ಏನೇನು ಮತ್ತು ದಾನಿಗಳು, ಈ ದಾಸೋಹ ಪ್ರೋತ್ಸಾಹಿಗಳು ಏನೇನು ಮುಂದೆ ಬರ್ತಾರೆ ಆ ಪ್ರಕಾರ ಒಟ್ಟಿನಲ್ಲಿ ಒಂದು ಒಳ್ಳೆ ಪ್ರಸಾದದ ವ್ಯವಸ್ಥೆ ಈ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ಆಗಿದೆ ಅನ್ನೋ ಒಂದು ವಾತಾವರಣ ನಾವೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಚಪ್ಪಣ್ಣವರು ನೀವು ಎಲ್ಲ ಸಮಿತಿಯವ್ರ ಮೀಟಿಂಗ್ ಕರಿಬೇಕು. ಕರೆದು ನಮ್ಗೆ ನಿಮ್ಮ ಇದನ್ನು ಏನೇನು ಬೇಕು ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟರೆ ಅವನ್ನೆಲ್ಲ ರೇಷನ್ ಏನೈತಿ ನಿಮ್ಗೆ ಒದಗಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು. ಅದಕ್ಕೆ ಹಿಂಗೆ ಇವೆಲ್ಲ ವಿಚಾರಗಳನ್ನು ಮತ್ತು ವಿಶೇಷವಾಗಿ ಇನ್ನೂ ನಾವು ಸ್ಟೇಜ್ ಯಾವ ರೀತಿ ಆಗಿರಬೇಕು ಅವನ್ನೆಲ್ಲ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಆಮಂತ್ರಣ
ಪತ್ರಿಕೆ ಇವೆಲ್ಲ ಮತ್ತು ಹಂಚಿಕೆ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅವರ ಸಮಿತಿಯವ್ರನ್ನ ಮತ್ತು ಎಲ್ಲ ಹಿರಿಯರನ್ನ ಕರೆದು ಅವನ್ನೆಲ್ಲ ಫೈನಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಇರ್ತಾರೆ. ಅದಕ್ಕೆ ಒಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಭಾಳ ಜವಾಬ್ದಾರಿಯಿಂದ ಯಶಸ್ವಿ ಮಾಡೋಣ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಮುಂದಿನ ಸಭೆ ಬಹುಶಃ ನಾವು 16ನೇ ತಾರೀಕಿಗೆ ಮಾಡೋಣ. 16ನೇ ತಾರೀಕಿಗೆ ಎಲ್ಲ ಫೈನಲ್ ಆಗ್ಬೇಕು. ನಿಮ್ಗೆ ಎಲ್ಲರದ್ದು ಯಾರ್ಯಾರ್ದು ಏನೇನೈತಿ, ನಿಮ್ಮ ತಂಡ, ನಿಮ್ಮ ಅಡುಗೆ ಮಾಡೋರು ಯಾರು, ನೀವು ಊಟಕ್ಕೆ ಬಡಿಸೋರು ಯಾರು, ಅದು ಭಾಳ ಮುಖ್ಯ ಐತಿ. ಅದನ್ನೆಲ್ಲ ನಮ್ಗೆ ಆ ಲಿಸ್ಟ್ ಕೊಡಬೇಕು. ಆಮೇಲೆ ನೀವು ಇವರು ಮೆರವಣಿಗೆಯವರು ಅವ್ರ ತಂಡಗಳ ಅವರು ಎಲ್ಲರ ಬರುವಿಕೆ ಬಗ್ಗೆನೂ ಕೂಡ ಖಾತ್ರಿ ಮಾಡ್ಕೊಂಡು ಹೇಳಬೇಕು. ನೀವೇನು ಹೇಳ್ತೀರಿ ಅವತ್ತು 19ನೇ ತಾರೀಕಿಗೆ ಇರಬೇಕು ಅವರು. ಮತ್ತು ಹೊತ್ತಿನಾಗ ಅವ್ರಿಗೆ ಫೋನ್ ಮಾಡಿದ್ದೆ ಅನ್ನೋದು ಬೇಡ. ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು, ಯಾಕಂದ್ರೆ ಮುಖ್ಯವಾಗಿ ನಮ್ಗೆ ಈ ಮೆರವಣಿಗೆದ ತುಮಕೂರು ಅವರ ನಿಮ್ದೇ ಅವ್ರದ್ದೆಲ್ಲ ನೀವು ಕರೆದವ್ರ ಬೆನ್ನು ಹತ್ಬೇಕು. ನೀವು ಬೆನ್ನು ಹಚ್ಚಿ ಒಂದು ಇದಕ್ಕೆ ತೊಗೊಂಬರ್ರಿ ಎಲ್ಲ ತಂದು. ಆಮೇಲೆ ನಮ್ಮ ಇನ್ನೊಂದು ಏನು ಹೇಳ್ಬೇಕಂತೀನಿ ಅಧ್ಯಕ್ಷರೇ, ಇವರು 1.5 ತಾಸು ಬೇಕು, 2 ತಾಸು ಅಂತಾರೆ. ನೀವು ಸಮ್ಮೇಳನ ಟೈಮಿಂಗ್ನ ಒಂದು ಅರ್ಧ ತಾಸು ಹೆಚ್ಚಿಗಿಡೋದು, 11 ಇದ್ದಿದ್ದು 11:30 ಮಾಡೋದು. ಹೌದಲ್ರಿ? ಸುಮ್ಮನೆ ಬಂದವ್ರ ಅತಿಥಿಗಳನ್ನು ಅದು ಕಾಣಿಸೋದು ಬೇಡ, ಕಾಯಿಸೋದು ಅಂತ ನಮ್ಮ ಅಭಿಪ್ರಾಯ. ಹೆಂಗೈತಿ ನಿಮ್ದು? ಹೌದಲ್ಲ? ಅರ್ಧ ತಾಸು ಆದ್ರೆ ಏನು ಸಮಸ್ಯೆ? ಹಾಂ, ಅರ್ಧ ತಾಸು. ಹಾಂ. ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಯನ್ನ ಶುಕ್ರವಾರ ಶಾಸಕ GS ಪಾಟೀಲ್ ನೆರವೇರಿಸಿದರು.
ನಗರದಲ್ಲಿ ಶತಮಾನೋತ್ಸವ ಕಂಡಿರುವ ಪಟ್ಟಣದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಸಿ.ಎಸ್. ಸುರೇಶ್ ಚೆನ್ನಿ ಹಾಗೂ ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಬಂಡಿ ಶುಕ್ರವಾರ ದಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಸಹಕಾರ ಬ್ಯಾಂಕಿನ ಪದಾಧಿಕಾರಿ ಚುನಾವಣಾ ಸಭೆ ಅಧ್ಯಕ್ಷ ರಿಟರ್ನಿಂಗ್ ಅಧಿಕಾರಿ ಅವರಾದ ಶ್ರೀಮತಿ ಪುಷ್ಪಾ ಕೆ ಕಡಿವಾಳ್, ಸಹಕಾರ ಸಂಘದ ಸಹಾಯಕ ನಿಬಂಧಕರು ಗದಗರವರು ಕೋರಂ ಇದ್ದುದನ್ನು ಪರಿಗಣಿಸಿ ವಹಿಸಿಕೊಂಡರು. ಬಸವರಾಜ್ ಬಿ ಕಂಬ್ಲಾರ್ ಹಾಗೂ ಶ್ರೀ ಪ್ರಯಾಣ ಶಂಕರಪ್ಪ ಕಟ್ಟಿ ಇವರು ಕ್ರಮವಾಗಿ ಸೂಚಿಸಿ ಅನುಮೋದಿಸಿರುವ ವಿಷಯವನ್ನು ಸಭೆಗೆ ಓದಿ ತಿಳಿಸಲಾಯಿತು. ಸದರಿ ನಾಮಪತ್ರ ಸರಿ ಇದ್ದ ಪ್ರಯುಕ್ತ ಅಂಗೀಕರಿಸಲಾಯಿತು. ಸ್ಪರ್ಧಾಕಣದಲ್ಲಿ ನಿಗದಿತ ನಾಮಪತ್ರ ವಾಪಸಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಭೆಯಲ್ಲಿ ಘೋಷಿಸಿದರು. ಅದೇ ರೀತಿ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರ ಆಯ್ಕೆ. ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸಿದ್ದಪ್ಪ ಭೂಷಣಪ್ಪ ಬಂಡಿ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದರು. ಇವರ ನಾಮಪತ್ರವನ್ನು ಪರಿಶೀಲಿಸಿದರು. ಸದರಿ ನಾಮಪತ್ರವನ್ನು ಶ್ರೀ ಕಲ್ಲಪ್ಪ ಸಂಗಪ್ಪ ಸಜ್ಜನರ್ ಹಾಗೂ ಶ್ರೀ ಸಿದ್ಲಿಂಗಪ್ಪ ಕಳಕಪ್ಪ ಕಣಕೇರಿ ಇವರು ಕ್ರಮವಾಗಿ ಸೂಚಿಸಿ ಅನುಮೋದಿಸಿದ ವಿಷಯವನ್ನು ಸಭೆಗೆ ಓದಿ ತಿಳಿಸಲಾಯಿತು. ಸದರಿ ನಾಮಪತ್ರ ಸರಿ ಇದ್ದ ಪ್ರಯುಕ್ತ ಅಂಗೀಕರಿಸಲಾಯಿತು. ಸ್ಪರ್ಧಾಕಣದಲ್ಲಿ ನಿಗದಿತ ನಾಮಪತ್ರ ವಾಪಸಾತಿ ಅವಧಿ ಮುಗಿದ ನಂತರವೂ ಏಕೈಕ ಅರ್ಹ ಅಭ್ಯರ್ಥಿಯಾಗಿ ಉಳಿದಂಥ ಶ್ರೀ ಸಿದ್ದಪ್ಪ ಭೂಷಣಪ್ಪ ಬಂಡಿ ಇವರನ್ನು ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ